ಹಾಯ್ ಫ್ರೆಂಡ್ಸ್, ಲೋಗೋಸ್ ರಿವೀಲ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸೀಮಾ ಜೋಸ್. ತಪಸ್ಸು ಕಾಲದ 5ನೇ ಭಾನುವಾರ. ಶುಭ ಸಂದೇಶದ ಪುಸ್ತಕದಲ್ಲಿಯೇ ಅತಿ ಜನಪ್ರಿಯವಾದ ಒಂದು ನಿದರ್ಶನವನ್ನೇ ಈ ತಪಸ್ಸು ಕಾಲದ 5ನೇ ಭಾನುವಾರದ ವಾಚನಕ್ಕೆ ಧರ್ಮಸಭೆ ನಮಗೆ ಕೊಟ್ಟಿದೆ. ಅದು ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದ ಮಹಿಳೆಗೆ ಯೇಸುಸ್ವಾಮಿ ಕ್ಷಮಾಪಣೆ ಕೊಡುವ ನಿದರ್ಶನ. ಈ ವರ್ಷ ನಲ್ಲಿ ಪ್ರತಿ ಭಾನುವಾರಕ್ಕೆ ನಾವು ಲೂಕರ ಶುಭ ಸಂದೇಶದಿಂದ ವಾಚನಗಳನ್ನು ಓದುತ್ತಿದ್ದರೂ ಧರ್ಮಸಭೆ ಆಗಾಗ ನಮಗೆ ಯೋವಾನರ ಶುಭ ಸಂದೇಶದಿಂದ ಕೆಲವು ವಾಚನಗಳನ್ನು ಕೊಡುತ್ತದೆ. ಹಾಗಾಗಿ ಇಂದಿನ ವಾಚನಕ್ಕೆ ಯೋವಾನರ ಶುಭ ಸಂದೇಶದ ಅಧ್ಯಾಯ 8 1ರಿಂದ 11 ವಾಕ್ಯಗಳಲ್ಲಿ ಉಲ್ಲೇಖವಾಗಿರುವ ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದ ಮಹಿಳೆಗೆ ಯೇಸುಸ್ವಾಮಿ ಕೊಡುವ ಕ್ಷಮಾಪಣೆಯ ಬಗ್ಗೆ ಓದೋಣ. ಯೇಸುಸ್ವಾಮಿ ಓಲಿವ್ ಗುಡ್ಡಕ್ಕೆ ಹೋದರು. ಮರುದಿನ ಮುಂಜಾನೆ ಅವರು ಮತ್ತೆ ಮಹಾದೇವಾಲಯಕ್ಕೆ ಬಂದರು. ಜನರು ಸುತ್ತಲೂ ಬಂದು ನೆರೆಯಲು ಯೇಸು ಕುಳಿತುಕೊಂಡು ಬೋಧಿಸತೊಡಗಿದರು. ಆಗ ಧರ್ಮಶಾಸ್ತ್ರಿಗಳು ಫರಿಸಾಯರು ಒಬ್ಬ ಹೆಂಗಸನ್ನು ಅಲ್ಲಿಗೆ ಕರೆತಂದರು. ಅವಳು ವ್ಯಭಿಚಾರ ಮಾಡುತ್ತಿದ್ದಾಗಲೇ ಸಿಕ್ಕಿಬಿದ್ದಿದ್ದಳು. ಅವಳನ್ನು ಎಲ್ಲರ ಮುಂದೆ ನಿಲ್ಲಿಸಿ, ಬೋಧಕರೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿದ್ದಾಗಲೇ ಸಿಕ್ಕಿಬಿದ್ದಳು. ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯೇ ಧರ್ಮಶಾಸ್ತ್ರದಲ್ಲಿ ವಿಧಿಸಿದ್ದಾನೆ. ಈ ಕುರಿತು ನಿಮ್ಮ ಅಭಿಪ್ರಾಯವೇನು ಎಂದು ಪ್ರಶ್ನಿಸಿದರು. ಯೇಸುವನ್ನು ಮಾತಿನಲ್ಲಿ ಸಿಕ್ಕಿಸಿ ಅವರ ಮೇಲೆ ತಪ್ಪು ಹೊರಿಸಬೇಕೆಂಬುದೇ ಅವರ ಉದ್ದೇಶವಾಗಿತ್ತು. ಯೇಸುವಾದರೂ ಬಗ್ಗಿಕೊಂಡು ಬೆರಳಿನಿಂದ ಮರಳ ಮೇಲೆ ಏನನ್ನೋ ಬರೆಯುತ್ತಾ ಕುಳಿತರು. ಬಂದವರಾದರೂ ಮೇಲಿಂದ ಮೇಲೆ ಪ್ರಶ್ನೆ ಹಾಕುತ್ತಲೇ ಇದ್ದರು. ಆಗ ಯೇಸು ನೆಟ್ಟಗೆ ಕುಳಿತು, ನಿಮ್ಮಲ್ಲಿ ಪಾಪ ಮಾಡದವನು ಯಾವನೋ ಅಂಥವನು ಇವಳ ಮೇಲೆ ಮೊದಲನೆಯ ಕಲ್ಲು ಬೀರಲಿ ಎಂದು ಹೇಳಿ ಪುನಃ ಬಗ್ಗಿಕೊಂಡು ನೆಲದ ಮೇಲೆ ಬರೆಯತೊಡಗಿದರು. ಇದನ್ನು ಕೇಳಿದ್ದ ಹಿರಿಯರಿಂದ ಹಿಡಿದು ಅವರೆಲ್ಲರೂ ಒಬ್ಬೊಬ್ಬರಾಗಿ ಅಲ್ಲಿಂದ ಕಾಲು ಕಿತ್ತರು. ಕೊನೆಗೆ ಅಲ್ಲಿ ಉಳಿದವರೆಂದರೆ ಯೇಸು ಮತ್ತು ನಿಂತುಕೊಂಡಿದ್ದ ಆ ಹೆಂಗಸು. ಆಗ ಯೇಸು ತಲೆ ಎತ್ತಿ, ತಾಯಿ, ಅವರೆಲ್ಲ ಎಲ್ಲಿ? ನಿನಗೆ ಯಾರೂ ಶಿಕ್ಷೆ ವಿಧಿಸಲಿಲ್ಲವೇ ಎಂದು ಕೇಳಿದರು. ಅವಳು, ಇಲ್ಲ ಸ್ವಾಮಿ ಎಂದಳು. ಯೇಸು ಅವಳಿಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದರು. ಮೊದಲು ಈ ವಾಕ್ಯದ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ. ನಮಗೆಲ್ಲರಿಗೂ ತಿಳಿದಂತೆ ಹೊಸ ಒಡಂಬಡಿಕೆಯ ಬಹುತೇಕ ಎಲ್ಲಾ ಪುಸ್ತಕಗಳು ಮೊಟ್ಟ ಮೊದಲು ಗ್ರೀಕ್ ಭಾಷೆಯಲ್ಲಿ ಬರೆಯಲಾಗಿದ್ದು. ಈ ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದ ಮಹಿಳೆಯ ನಿದರ್ಶನವು ಶುಭ ಸಂದೇಶ ಪುಸ್ತಕಗಳ ಗ್ರೀಕ್ ಹಸ್ತಪ್ರತಿಗಳ ಬಗ್ಗೆ ವಿದ್ವಾಂಸಕರ ಟೆಕ್ಸ್ಚುಯಲ್ ಕ್ರಿಟಿಸಿಸಂ ಅಥವಾ ಪಠ್ಯ ವಿಮರ್ಶೆಯಲ್ಲಿ ಬಹು ವಿಶಿಷ್ಟವಾದ ಒಂದು ವಾಕ್ಯವಾಗಿದೆ. ಏಕೆಂದರೆ ಸದ್ಯಕ್ಕೆ ನಮ್ಮ ಬಳಿ ಇರುವ ಶುಭ ಸಂದೇಶಗಳ ಮೂಲ ಗ್ರೀಕ್ನ ಪ್ರಾಚೀನ ಪ್ರತಿಗಳಲ್ಲಿ ಈ ವಾಕ್ಯಗಳು ಇಲ್ಲವೇ ಇಲ್ಲ. ಅಂದರೆ ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದ ಮಹಿಳೆಯ ನಿದರ್ಶನವಿರುವ ಅಧ್ಯಾಯ 8 1ರಿಂದ 11 ವಾಕ್ಯಗಳು ನಮ್ಮ ಬಳಿ ಇರುವ ಪ್ರಾಚೀನ ಗ್ರೀಕ್ ಪ್ರತಿಗಳಲ್ಲಿ ಕಾಣಸಿಗುವುದಿಲ್ಲ. ಆ ಪ್ರತಿಗಳಲ್ಲಿ ಅಧ್ಯಾಯ 7 ಮುಗಿದ ಮೇಲೆ ಈ ನಿದರ್ಶನದ ಬದಲು 8ನೇ ಅಧ್ಯಾಯದ 12ನೇ ವಾಕ್ಯದಿಂದ ಮುಂದುವರಿಯುತ್ತದೆ. ಆದರೆ ಈ ನಿದರ್ಶನ ಮಾತ್ರ ಇರುವುದಿಲ್ಲ. ಉದಾಹರಣೆಗೆ ಯೋವಾನರ ಶುಭ ಸಂದೇಶದ ಗ್ರೀಕ್ ಮೂಲ ಪ್ರತಿಗಳಲ್ಲಿ ನಮ್ಮ ಬಳಿ ಇರುವ ಅತಿ ಪ್ರಾಚೀನ ಪ್ಯಾಪಿರಸ್ 66 ಆಗಲಿ, ಕೋಡೆಕ್ಸ್ ಸಿನಾಯ್ಟಿಕಸ್ ಆಗಲಿ ಅಥವಾ ಕೋಡೆಕ್ಸ್ ವ್ಯಾಟಿಕನಸ್ ನಲ್ಲಿಯೇ ಆಗಲಿ ಈ ನಿದರ್ಶನವು ಯೋವಾನ್ನ ಅಧ್ಯಾಯ 8ರಲ್ಲಿ ಕಾಣಸಿಗುವುದಿಲ್ಲ. ಆದರೆ ಕೆಲವು ಪ್ರತಿಗಳಲ್ಲಿ ಈ ವಾಕ್ಯಗಳು ಸಂಬಂಧವೇ ಇಲ್ಲದಂತೆ ಸಿಗುತ್ತವೆ. ಅಂದರೆ ಈ ಪ್ರಾಚೀನ ಗ್ರೀಕ್ ಮೂಲ ಗ್ರಂಥಗಳ ಕೆಲವು ಪ್ರತಿಗಳಲ್ಲಿ ಈ ನಿದರ್ಶನವು ಅಧ್ಯಾಯ 8ರ ಬದಲು ಸಂಬಂಧವೇ ಇಲ್ಲದಂತೆ ಅಧ್ಯಾಯ 21 ಮುಗಿದ ಮೇಲೆ ಕೊನೆಯಲ್ಲಿ ಕಾಣಸಿಗುತ್ತದೆ. ಇನ್ನು ಇತರ ಹಸ್ತಪ್ರತಿಗಳಲ್ಲಿ ಈ ನಿದರ್ಶನದ ವಾಕ್ಯಗಳಿರುವ ಹಾಳೆಗಳು ಸಂಬಂಧವೇ ಇಲ್ಲದಂತೆ ಲೂಕರ ಶುಭ ಸಂದೇಶದ ಅಧ್ಯಾಯ 21ರ ನಂತರ ಸಿಕ್ಕಿವೆ. ಆದರೆ ನಮ್ಮ ಬಳಿ ಇರುವ ಪ್ರಾಚೀನ ಲ್ಯಾಟಿನ್ ಹಸ್ತಪ್ರತಿಗಳಲ್ಲಿ ಈ ನಿದರ್ಶನವು ಈಗಿನ ನಮ್ಮ ಬೈಬಲಿನಲ್ಲಿರುವಂತೆಯೇ ಯೋವಾನರ ಶುಭ ಸಂದೇಶದ 8ನೇ ಅಧ್ಯಾಯದಲ್ಲಿಯೇ ಕಾಣಸಿಗುತ್ತದೆ. ಹಾಗಾಗಿ ಈಗಿನ ನಮ್ಮ ಬೈಬಲಿನಲ್ಲಿ ಈ ನಿದರ್ಶನವು ಲ್ಯಾಟಿನ್ ಬೈಬಲಿನಲ್ಲಿರುವಂತೆ 8ನೇ ಅಧ್ಯಾಯದ ಆರಂಭದ ವಾಕ್ಯಗಳಲ್ಲಿಯೇ ಉಲ್ಲೇಖ ಮಾಡಲಾಗಿದೆ. ಈ ಎಲ್ಲಾ ಕಳವಳದಿಂದ ಕೆಲವು ವಿದ್ವಾಂಸಕರು ಆ ನಿದರ್ಶನವನ್ನು ಯೋವಾನರ ಶುಭ ಸಂದೇಶಕ್ಕೆ ಸೇರಿದ್ದಲ್ಲವೆಂದು ಅಭಿಪ್ರಾಯಪಟ್ಟಿದ್ದಾರೆ. ಹಾಗಾದರೆ ಈ ವಿದ್ವಾಂಸಕರ ಅಭಿಪ್ರಾಯ ನಿಜವಾ? ಅಂದರೆ ಈ ನಿದರ್ಶನದ ವಾಕ್ಯಗಳನ್ನು ಯೋವಾನರು ತಮ್ಮ ಶುಭ ಸಂದೇಶದಲ್ಲಿ ಬರೆಯಲೇ ಇಲ್ಲವಾ? ಧರ್ಮಸಭೆಯೇ ಇದನ್ನು ಇಲ್ಲಿ ಸೇರಿಸಿದೆಯಾ? ಖಂಡಿತ ಇಲ್ಲ. ಧರ್ಮಸಭೆಯು ನಮಗೆ ಬೈಬಲ್ ಅನ್ನು ಹೇಗೆ ಕೊಟ್ಟಿತು ಎಂಬುದಕ್ಕೆ ಇದೇ ಸಾಕ್ಷಿ. ಯೇಸುಸ್ವಾಮಿ ಸ್ವರ್ಗಾರೋಹಣವಾದ ಮೇಲೆ ಅನೇಕರು ಶುಭ ಸಂದೇಶಗಳನ್ನು ಪತ್ರಗಳನ್ನು ಬರೆಯುತ್ತಿದ್ದರು. ಅಪೋಸ್ತಲರ ಮರಣದ ನಂತರ ಅವರ ಹೆಸರಿನಲ್ಲಿ ಬರೆಯಲಾದವು ಎಂಬ ಅನೇಕ ಪುಸ್ತಕಗಳು ವಿಶ್ವಾಸಿಗಳ ಮಧ್ಯೆ ಹರಿದಾಡುತ್ತಿದ್ದವು. ಆಗ ಯಾವ ಪುಸ್ತಕಗಳು ನಿಜವಾಗಿಯೂ ಪವಿತ್ರಾತ್ಮನಿಂದ ಪ್ರೇರಿತವಾಗಿ ಬರೆಯಲ್ಪಟ್ಟಿದೆ, ಯಾವುದು ಪವಿತ್ರಾತ್ಮನಿಂದ ಪ್ರೇರಿತವಾಗಿ ಬರೆಯಲ್ಪಟ್ಟಿಲ್ಲ ಎಂದು ವಿಶ್ವಾಸಿಗಳ ಮಧ್ಯೆ ಗೊಂದಲವಿತ್ತು. ಆಗ ಈ ಗೊಂದಲವನ್ನು ಬಗೆಹರಿಸಲು ಸಹಾಯವಾದದ್ದೇ ನಮ್ಮ ಪವಿತ್ರ ಜೀವಂತ ಸಂಪ್ರದಾಯ.
ಯೇಸುವಿನ ಅಪೋಸ್ತಲರ ಸಂಪ್ರದಾಯವನ್ನು ಅವರಿಂದ ನೇಮಕವಾದ ಅಪೋಸ್ತಲರು ಕೊಟ್ಟರು. ಅವರು ತಮ್ಮಿಂದ ನೇಮಕವಾದ ಅಪೋಸ್ತಲರಿಗೆ ಈ ಸಂಪ್ರದಾಯವನ್ನು ಕೊಟ್ಟರು. ಹೀಗೆ ಪವಿತ್ರ ಸಂಪ್ರದಾಯವು ಅಪೋಸ್ತಲರಿಂದ ಅಪೋಸ್ತಲರಿಗೆ ಜೀವಂತವಾಗಿ ವರ್ಗಾವಣೆಯಾಗುತ್ತಾ ಬಂದಿತ್ತು. ಈ ಜೀವಂತ ಸಂಪ್ರದಾಯದ ಆಧಾರದ ಮೇರೆಗೆ ಯಾವ ಯಾವ ಪುಸ್ತಕಗಳು ಪವಿತ್ರಾತ್ಮನಿಂದ ಪ್ರೇರಿತವಾಗಿ ಬರೆದ ಪುಸ್ತಕಗಳು ಎಂದು ಗುರುತಿಸಲು ಸಹಾಯವಾಯಿತು. ಅದರ ಪ್ರಕಾರವೇ ಅನೇಕ ಪುಸ್ತಕಗಳಿಂದ ದೈವ ಪ್ರೇರಣೆಯಾಗಿ ಬರೆದ ಹಳೆಯ ಒಡಂಬಡಿಕೆಯ 46 ಹಾಗೂ ಹೊಸ ಒಡಂಬಡಿಕೆಯ 27 ಪುಸ್ತಕಗಳನ್ನು ಆಯ್ಕೆ ಮಾಡಿ ಅವುಗಳನ್ನು ಒಟ್ಟುಗೂಡಿಸಿ 73 ಪುಸ್ತಕಗಳ ಸಂಪೂರ್ಣ ಬೈಬಲ್ ಅನ್ನು ಕ್ರಿಸ್ತಶಕ 3ನೇ ಶತಮಾನದಲ್ಲಿ ಕಥೋಲಿಕ ಧರ್ಮಸಭೆಯು ಕೊಟ್ಟಿತು. ಈ ಆಯ್ಕೆಯ ಪ್ರಕ್ರಿಯೆ ನಡೆದ ಸಮ್ಮೇಳನವು ಪವಿತ್ರಾತ್ಮರಿಂದಲೇ ಪ್ರೇರಣೆಯಾಯಿತು. ಅದೇ ಸಮಯದಲ್ಲಿಯೇ ಯಾವ ಪುಸ್ತಕಗಳನ್ನು ಯಾರು ಬರೆದರು ಎಂದು, ಯಾವ ನಿದರ್ಶನವು ಯಾವ ಪುಸ್ತಕಗಳಿಗೆ ಸೇರಿದವೆಂದು ನಿರ್ಧಾರವಾಯಿತು. ಇದಕ್ಕೆ ಸಹಾಯವಾಗಿದ್ದು ಅಪೋಸ್ತಲರ ಪವಿತ್ರ ಮತ್ತು ಜೀವಂತ ಸಂಪ್ರದಾಯ. ಹಾಗಾಗಿ ಈ ಸಂಪ್ರದಾಯದ ಪ್ರಕಾರ ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದ ಮಹಿಳೆಯ ನಿದರ್ಶನವು ಯೋವಾನರ ಶುಭ ಸಂದೇಶದ 8ನೇ ಅಧ್ಯಾಯಕ್ಕೆ ಸೇರಿದ್ದು ಎಂದು ತೀರ್ಮಾನಿಸಲಾಯಿತು. ಪವಿತ್ರಾತ್ಮರ ಪ್ರೇರಣೆಯಿಂದ ಹರಿದು ಬಂದಿರುವ ಈ ಪವಿತ್ರ ಜೀವಂತ ಸಂಪ್ರದಾಯವಿಲ್ಲದಿದ್ದರೆ ಇಂದು ನಮ್ಮಲ್ಲಿರುವ ಸಂಪೂರ್ಣ ಬೈಬಲ್ ನಮಗೆ ಸಿಗುತ್ತಿರಲಿಲ್ಲ ಹಾಗೂ ಪ್ರತಿ ಪುಸ್ತಕಗಳನ್ನು ಯಾರು ಬರೆದರೆಂಬುದೇ ತಿಳಿಯುತ್ತಿರಲಿಲ್ಲ. ಏಕೆಂದರೆ ಉದಾಹರಣೆಗೆ ಮತ್ತಾಯ, ಮಾರ್ಕ, ಲೂಕ ಮತ್ತು ಯೋವಾನರು ಬರೆದ ಶುಭ ಸಂದೇಶಗಳಲ್ಲಿ ಅವರವರ ಹೆಸರು ಉಲ್ಲೇಖ ಮಾಡಿರಲಿಲ್ಲ. ಆದರೆ ಆ ಪುಸ್ತಕಗಳನ್ನು ಯಾರು ಬರೆದರು ಎಂದು ನಮಗೆ ತಿಳಿದುಕೊಳ್ಳಲು ಸಾಧ್ಯವಾಗಿದ್ದೇ ಈ ಪವಿತ್ರ ಸಂಪ್ರದಾಯದಿಂದ. ಹಾಗಾಗಿ ಇಂದಿನ ವಾಚನದ ನಿದರ್ಶನವು ಯೋವಾನರ ಶುಭ ಸಂದೇಶಕ್ಕೆ ಸೇರಿದ್ದು ಎಂದು ನಮಗೆಲ್ಲರಿಗೂ ತಿಳಿಸಿದ್ದು ಅಪೋಸ್ತಲರ ಅದೇ ಪವಿತ್ರ ಸಂಪ್ರದಾಯ. ವಾಚನಗಳ ಬೈಬಲ್ ಸ್ಟಡಿ ಮಾಡುತ್ತಿರುವ ನಮಗೆ ಈ ವಿಷಯಗಳನ್ನು ತಿಳಿದುಕೊಳ್ಳುವುದು ತುಂಬಾ ಮುಖ್ಯವಾಗಿರುವುದರಿಂದ ಇದಕ್ಕೆ ಹೆಚ್ಚು ಸಮಯ ಕೊಟ್ಟು ಇಲ್ಲಿ ನಿಮಗೆ ನಾನು ತಿಳಿಸಿದೆ. ಸರಿ, ಈಗ ಈ ನಿದರ್ಶನವನ್ನು ಆಳವಾಗಿ ಅಧ್ಯಯನ ಮಾಡೋಣ. ಇದರಲ್ಲಿರುವ ಮೊದಲ ಅಂಶ ಇದರ ಕಾಂಟೆಕ್ಸ್ಟ್, ಅಂದರೆ ಇದರ ಸಂದರ್ಭ. ಸಿನಾಪ್ಟಿಕ್ ಗಾಸ್ಪೆಲ್ಸ್ ಗಳಾದ ಮತ್ತಾಯ, ಮಾರ್ಕ ಮತ್ತು ಲೂಕರ ಶುಭ ಸಂದೇಶದಲ್ಲಿ ಯೇಸುಸ್ವಾಮಿಯ ಅನೇಕ ನಿದರ್ಶನಗಳು ಬಹುತೇಕವಾಗಿ ಗಲೀಲೆಯದಲ್ಲಿ ಸಂಭವಿಸಿದ್ದಾಗಿದೆ ಅಥವಾ ಜೆರುಸಲೇಮಿಗೆ ಯೇಸುಸ್ವಾಮಿಯ ಪ್ರಯಾಣದಲ್ಲಿ ಸಂಭವಿಸಿದ್ದಾಗಿದೆ. ಆದರೆ ಯೋವಾನರ ಶುಭ ಸಂದೇಶದಲ್ಲಿ ಬರೆಯಲಾಗಿರುವ ಅನೇಕ ನಿದರ್ಶನಗಳು ಬಹುತೇಕವಾಗಿ ಜೆರುಸಲೇಮಿನಲ್ಲೂ ಹಾಗೂ ಮಹಾದೇವಾಲಯದಲ್ಲೂ ಸಂಭವಿಸಿದ್ದಾಗಿದೆ. ಮಹಾದೇವಾಲಯವು ಅತಿ ಮುಖ್ಯವಾದ ಸಾರ್ವಜನಿಕ ಸ್ಥಳವಾಗಿತ್ತು. ಇಲ್ಲಿಯೇ ರಬ್ಬಿಗಳು, ಧರ್ಮಶಾಸ್ತ್ರಿಗಳು ಹಾಗೂ ಫರಿಸಾಯರು ಸಾಧಾರಣವಾಗಿ ಧರ್ಮಶಾಸ್ತ್ರವನ್ನು ಚರ್ಚೆ ಮಾಡುತ್ತಿದ್ದರು ಹಾಗೂ ಇತರರಿಗೆ ಬೋಧಿಸುತ್ತಿದ್ದರು. ಅದೇ ರೀತಿ ಯೇಸುಸ್ವಾಮಿಯೂ ಬೋಧಿಸುತ್ತಿರುವಾಗಲೇ ಧರ್ಮಶಾಸ್ತ್ರಿಗಳು ಹಾಗೂ ಫರಿಸಾಯರು ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದ ಮಹಿಳೆಯನ್ನು ಕರೆದುಕೊಂಡು ಬರುತ್ತಾರೆ. ಇಲ್ಲಿ ಗಮನಿಸಬೇಕಾದ ವಿಷಯವೇನೆಂದರೆ, ಈ ವ್ಯಭಿಚಾರದಲ್ಲಿ ಪಾಲುಗಾರನಾಗಿ ತಪ್ಪಿತಸ್ಥನಾದ ಪುರುಷನ ಬಗ್ಗೆ ಯಾವುದೇ ಉಲ್ಲೇಖವಿಲ್ಲ ಮತ್ತು ಅವನನ್ನು ಕರೆದುಕೊಂಡು ಬರಲಿಲ್ಲ. ಕೇವಲ ಆ ಮಹಿಳೆಯನ್ನು ಮಾತ್ರ ಕರೆದುಕೊಂಡು ಬಂದಿದ್ದಾರೆ. ಸಂಖ್ಯಾಕಾಂಡ 5ನೇ ಅಧ್ಯಾಯದಲ್ಲಿ ಇದರ ಬಗ್ಗೆ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಒಂದು ವೇಳೆ ಒಬ್ಬ ಗಂಡನಿಗೆ ತನ್ನ ಹೆಂಡತಿಯ ಮೇಲೆ ವ್ಯಭಿಚಾರದ ಸಂಶಯವಿದ್ದರೆ ಅವಳನ್ನು ಪರೀಕ್ಷಿಸುವುದಕ್ಕೆ ದೇವಾಲಯಕ್ಕೆ ಕರೆದುಕೊಂಡು ಬರಬೇಕು, ಜೊತೆಗೆ ಗಂಡನೂ ಬರಬೇಕು ಎಂದು ತಿಳಿಸಲಾಗಿದೆ. ಆದರೆ ಇಂದಿನ ವಾಚನದ ನಿದರ್ಶನದಲ್ಲಿ ಆ ಮಹಿಳೆಯನ್ನು ಪರೀಕ್ಷೆ ಮಾಡಲು ಕರೆತಂದಿಲ್ಲ. ಏಕೆಂದರೆ ಇವಳನ್ನು ಕರೆತಂದದ್ದು ಅವಳ ಗಂಡನಿಗೆ ಸಂಶಯವಿರುವುದಕ್ಕಾಗಿ ಅಲ್ಲ, ಬದಲಾಗಿ ಆ ಮಹಿಳೆ ವ್ಯಭಿಚಾರ ಮಾಡುತ್ತಿರುವಾಗಲೇ ಸಿಕ್ಕಿಬಿದ್ದಿದ್ದಾಳೆ. ಹಾಗಾಗಿ ಅವಳ ಗಂಡನೂ ಬರುವ ಅವಶ್ಯಕತೆಯೇ ಇಲ್ಲ, ಪರೀಕ್ಷೆ ನಡೆಸುವ ಅವಶ್ಯಕತೆಯೂ ಇಲ್ಲ. ಈ ರೀತಿ ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ದೇವರು ಮೋಶೆಯ ನ್ಯಾಯ ಪ್ರಮಾಣದಲ್ಲಿ ಹೇಳಿದ್ದಾರೆ. ಇದನ್ನು ಧರ್ಮೋಪದೇಶ ಕಾಂಡ ಅಧ್ಯಾಯ 22ರಲ್ಲಿ ನೋಡಬಹುದು. ಏಕೆಂದರೆ ವ್ಯಭಿಚಾರವೆಂಬುದು 10 ಆಜ್ಞೆಗಳಲ್ಲಿ ಒಂದನ್ನು ಮೀರಿದಂತೆ ಆಗುತ್ತದೆ. ಯಹೂದ್ಯರಿಗೆ 10 ಆಜ್ಞೆಗಳನ್ನು ಸೇರಿಸಿ ಒಟ್ಟು 613 ಆಜ್ಞೆಗಳನ್ನು ಕೊಡಲಾಗಿದೆ. ಅದರಲ್ಲಿ 603 ಇತರ ಆಜ್ಞೆಗಳನ್ನು ಮೀರಿದರೆ ಅದಕ್ಕೆ ತಕ್ಕಂತೆ ಚಿಕ್ಕ ಚಿಕ್ಕ ಶಿಕ್ಷೆಗಳಿರುತ್ತವೆ. ಆದರೆ 10 ಆಜ್ಞೆಗಳಲ್ಲಿ ಯಾವುದೇ ಒಂದನ್ನು ಮೀರಿದರೂ ಅದಕ್ಕೆ ಶಿಕ್ಷೆ ಮರಣದಂಡನೆಯೇ. ಸೊ ಈ ವ್ಯಭಿಚಾರವು ಆ 10 ಆಜ್ಞೆಗಳಲ್ಲಿ ಒಂದಾಗಿರುವುದರಿಂದ ಇದಕ್ಕೂ ಮರಣದಂಡನೆಯೇ ಕೊಡಬೇಕಾಗುತ್ತದೆ. ಅದರಲ್ಲೂ ಕಲ್ಲಿನಲ್ಲಿ ಸಾಯುವ ತನಕ ಹೊಡೆದು ಕೊಲ್ಲಬೇಕಾಗುತ್ತದೆ. ಆದ್ದರಿಂದಲೇ ಈ ಫರಿಸಾಯರು ಮತ್ತು ಧರ್ಮಶಾಸ್ತ್ರಿಗಳು ಆ ಮಹಿಳೆಯನ್ನು ದೇವಾಲಯಕ್ಕೆ ಕರೆತಂದು ಯೇಸುಸ್ವಾಮಿಯ ಮುಂದೆ ನಿಲ್ಲಿಸಿ, ಬೋಧಕರೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿದ್ದಾಗಲೇ ಸಿಕ್ಕಿಬಿದ್ದಳು. ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯೇ ಧರ್ಮಶಾಸ್ತ್ರದಲ್ಲಿ ವಿಧಿಸಿದ್ದಾನೆ. ಈ ಕುರಿತು ನಿಮ್ಮ ಅಭಿಪ್ರಾಯವೇನು ಎಂದು ಪ್ರಶ್ನಿಸಿದರು. ಇಲ್ಲಿ ಯೋವಾನರು ಹೇಳುತ್ತಿದ್ದಾರೆ, ಅವರು ಯೇಸುಸ್ವಾಮಿಯನ್ನು ಮಾತಿನಲ್ಲಿ ಸಿಕ್ಕಿಸಿ ಅವರ ಮೇಲೆ ತಪ್ಪು ಹೊರಿಸಬೇಕೆಂದೇ ಅವರ ಉದ್ದೇಶವಾಗಿತ್ತು ಎಂದು. ಈಗ ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಬರಬಹುದು, ಅಂತಹ ಯಾವ ತಪ್ಪನ್ನು ಯೇಸುಸ್ವಾಮಿಯ ಮೇಲೆ ಅವರು ಹೊರಿಸಲು ನೋಡಿದರು ಎಂದು. ಇದರ ಉತ್ತರಕ್ಕೂ ನಾವು ಆ ಕಾಲದ ಕಾಂಟೆಕ್ಸ್ಟ್ ಅನ್ನು ಅರ್ಥ ಮಾಡಿಕೊಳ್ಳಬೇಕು. ಆಗಿನ ಕಾಲದಲ್ಲಿ ರೋಮ್ ಸಾಮ್ರಾಜ್ಯವು ಇಸ್ರೇಲ್ ಅನ್ನು ಆಳ್ವಿಕೆ ಮಾಡುತ್ತಿತ್ತು.
ಹಾಗಾಗಿ ಅಲ್ಲಿನ ಯಹೂದ್ಯರಿಗೆ ಯಾರನ್ನೂ ಸಾಯಿಸುವ ಅಧಿಕಾರವನ್ನು ಕೊಡುತ್ತಿರಲಿಲ್ಲ. ಸೊ ಈ ಮಹಿಳೆಯನ್ನು ಏನು ಮಾಡೋದು ಎಂದು ಅವರು ಕೇಳಿದಾಗ ಯೇಸು ಸ್ವಾಮಿ ಒಂದು ವೇಳೆ ದೇವರ ಆಜ್ಞೆಯ ಪ್ರಕಾರ ಅವಳನ್ನು ಕಲ್ಲೆಸೆದು ಕೊಂದು ಬಿಡಿ ಎಂದು ಹೇಳಿದರೆ, ಆಗ ಯೇಸು ಸ್ವಾಮಿಯನ್ನು ರೋಮನರಿಗೆ ಹಿಡಿದುಕೊಟ್ಟು ಈತನು ನಿಮ್ಮ ಆಜ್ಞೆಗಳನ್ನು ಮೀರುತ್ತಿದ್ದಾನೆ ಎಂದು ಆರೋಪ ಹೊರಿಸಿ ಅವರಿಗೆ ಶಿಕ್ಷೆ ಕೊಡುವಂತೆ ಮಾಡಿಸಬೇಕೆಂದಿದ್ದರು. ಆದರೆ ಅವರಿಗೂ ಗೊತ್ತು ಯೇಸು ಸ್ವಾಮಿಯ ಬೋಧನೆ ಕ್ಷಮೆ ಮತ್ತು ಕರುಣೆಯ ಆಧಾರದಲ್ಲಿದೆ ಎಂದು. ಹಾಗಾಗಿ ಒಂದು ವೇಳೆ ಅವರು ಈ ಮಹಿಳೆಯನ್ನು ಕ್ಷಮಿಸಿ ಬಿಡೋಣ ಎಂದು ಹೇಳಿದರೆ, ಯೇಸು ಸ್ವಾಮಿಯನ್ನು ಹಿಂಬಾಲಿಸುವ ಜನರಿಗೆ, ನೋಡಿ ಇವನು ಧರ್ಮಶಾಸ್ತ್ರವನ್ನೇ ಮೀರುತ್ತಿದ್ದಾನೆ, ಹಾಗಾದರೆ ಇವನು ದೇವರಿಂದ ಕಳುಹಿಸಲ್ಪಟ್ಟವನೇ ಅಲ್ಲ, ಇವನನ್ನು ಹಿಂಬಾಲಿಸಿದರೆ ನೀವು ದೇವರ ಆಜ್ಞೆಯನ್ನು ಮೀರಿದಂತಾಗುತ್ತದೆ ಎಂದು ಹೇಳಿ ಯೇಸು ಸ್ವಾಮಿಯಿಂದ ಜನರನ್ನು ದೂರ ಮಾಡಬೇಕೆಂದು ಯೋಚಿಸಿದ್ದರು. ಹೀಗಾಗಿ ಇಲ್ಲಿ ಯೇಸು ಸ್ವಾಮಿಯ ಮುಂದೆ 2 ಸಂಕಷ್ಟಗಳಿವೆ. ಯಾವುದನ್ನು ಆಯ್ಕೆ ಮಾಡಿದರೂ ಅವರಿಗೆ ತೊಂದರೆ ಆಗುತ್ತದೆ. ಆದರೆ ಇವರ ಅಂತರಂಗಗಳನ್ನು ಮೊದಲೇ ತಿಳಿದುಕೊಂಡ ಯೇಸು ಸ್ವಾಮಿ ಕುಳಿತುಕೊಂಡು ನೆಲದ ಮೇಲೆ ತಮ್ಮ ಬೆರಳಿನಿಂದ ಏನೋ ಬರೆಯಲಾರಂಭಿಸಿದರು. ಇಲ್ಲಿ ಗಮನಿಸಬೇಕಾದದ್ದು ಏನೆಂದರೆ, ಯೇಸು ಸ್ವಾಮಿ 2 ಬಾರಿ ಈ ರೀತಿ ಕುಳಿತುಕೊಂಡು ನೆಲದ ಮೇಲೆ ತಮ್ಮ ಬೆರಳಿನಿಂದ ಬರೆದರು ಎಂದು ಯೋಹಾನರು ಬರೆದಿದ್ದಾರೆ. ಅಂದರೆ ಇದು ತುಂಬಾ ಮುಖ್ಯವಾದ ವಿಷಯವಾಗಿರುವುದರಿಂದ ಹಾಗೂ ಓದುಗರ ಗಮನವನ್ನು ಇದರ ಮೇಲೆ ಕೇಂದ್ರೀಕರಿಸಬೇಕೆಂಬ ಕಾರಣದಿಂದಲೇ ಅವರು ಇದನ್ನು 2 ಬಾರಿ ಉಲ್ಲೇಖ ಮಾಡಿದ್ದಾರೆ. ಹಾಗಾದರೆ ಯೇಸು ಸ್ವಾಮಿ ಇಲ್ಲಿ ಬರೆದದ್ದಾದರೂ ಏನು? ಫರಿಸಾಯರ ಮತ್ತು ಧರ್ಮಶಾಸ್ತ್ರಿಗಳ ಪ್ರಶ್ನೆಗೆ ಪ್ರತಿಕ್ರಿಯೆಯಾಗಿ ಇವರು ಈ ರೀತಿ ನೆಲದ ಮೇಲೆ ಬರೆಯಲು ಕಾರಣವೇನಾಗಿರಬಹುದು? ಶತಮಾನಗಳಿಂದ ಅನೇಕ ವಿದ್ವಾಂಸಕರು ಇದಕ್ಕೆ ಅನೇಕ ಅರ್ಥ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಅವರಂತೆಯೇ ಕೆಲವು ಯಾಜಕರು ಹಾಗೂ ಬೋಧಕರು ಇದರ ಬಗ್ಗೆ ಪ್ರಬೋಧನೆ ಕೊಡುವಾಗಲೂ ಯೇಸು ಸ್ವಾಮಿ ಫರಿಸಾಯರ ಮತ್ತು ಧರ್ಮಶಾಸ್ತ್ರಿಗಳ ಪಾಪಗಳನ್ನೇ ನೆಲದ ಮೇಲೆ ಬರೆದರು. ಅದನ್ನು ನೋಡಿದ ಫರಿಸಾಯರು ಮತ್ತು ಧರ್ಮಶಾಸ್ತ್ರಿಗಳು ತಮ್ಮ ಪಾಪಗಳ ಅರಿವಾಗಿ ನಾಚಿಕೆ ಪಟ್ಟು ಅಲ್ಲಿಂದ ಹೊರಟು ಹೋದರು ಎಂದು ಬೋಧಿಸುತ್ತಾರೆ. ಇನ್ನು ಕೆಲವು ಬೋಧಕರು ಯೇಸು ಸ್ವಾಮಿ ಫರಿಸಾಯರ ಮತ್ತು ಧರ್ಮಶಾಸ್ತ್ರಿಗಳ ಪ್ರಶ್ನೆಯನ್ನು ನಿರ್ಲಕ್ಷಿಸುವುದಕ್ಕಾಗಿ ಸುಮ್ಮನೆ ಏನೋ ಗೀಚುತ್ತಾ ಇದ್ದರು ಅಥವಾ ಚಿತ್ರ ಬಿಡಿಸುತ್ತಾ ಇದ್ದರು ಎಂದು ಬೋಧಿಸುತ್ತಾರೆ. ಆದರೆ ಸಂತ ಆಂಬ್ರೋಸ್, ಸಂತ ಅಗಸ್ಟಿನ್ ಹಾಗೂ ಇತರ ಕಥೋಲಿಕ ವಿದ್ವಾಂಸಕರ ಪ್ರಕಾರ ಯೇಸು ಸ್ವಾಮಿ ಇಲ್ಲಿ ಹಳೆಯ ಒಡಂಬಡಿಕೆಯ ಒಂದು ಪ್ರವಾದನೆ ನೆರವೇರಿಸಲೆಂದೇ ಈ ರೀತಿ ನೆಲದ ಮೇಲೆ ಬರೆದರು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸೊ ನಾವು ಪ್ರವಾದಿ ಯೆರೆಮೀಯನ ಗ್ರಂಥದ ಅಧ್ಯಾಯ 17 1 ಮತ್ತು 13 ವಾಕ್ಯಗಳನ್ನು ನೋಡಿದರೆ ಅದಕ್ಕೂ ಇಂದಿನ ವಾಚನದ ನಿದರ್ಶನಕ್ಕೂ ಸಂಬಂಧವಿರುವುದನ್ನು ತಿಳಿಯಬಹುದು. ಆ ವಾಕ್ಯಗಳನ್ನು ಒಮ್ಮೆ ನೋಡೋಣ. 17ನೇ ಅಧ್ಯಾಯದ 1ನೇ ವಾಕ್ಯ, ಸರ್ವೇಶ್ವರ ಸ್ವಾಮಿ ಜುದೇಯದ ಜನರಿಗೆ ಹೀಗೆನ್ನುತ್ತಾರೆ, ಜುದೇಯದ ಪಾಪವನ್ನು ಕಬ್ಬಿಣದ ಲೇಖನಿಯಿಂದ ವಜ್ರದ ಮೊನೆಯಿಂದ ಬರೆಯಲಾಗಿದೆ ಎಂದು. ನಂತರ 13ನೇ ವಾಕ್ಯದಲ್ಲಿ, ಸ್ವಾಮಿ ಸರ್ವೇಶ್ವರ, ನೀವು ಇಸ್ರಾಯೇಲರ ಆಶ್ರಯ, ನಿಮ್ಮನ್ನು ಬಿಟ್ಟು ಹೋಗುವವರು ಆಶಾಭಂಗ ಪಡುವರು, ಅವರು ಜೀವಜಲದ ಬುಗ್ಗೆಯನ್ನೇ ತೊರೆದವರು, ತಮ್ಮ ಹೆಸರನ್ನು ಧೂಳಿನಿಂದ ಬರೆಸಿಕೊಂಡವರು ಎಂದು ಬರೆದಿದೆ. ಈ ವಾಕ್ಯಗಳು ಇಂದಿನ ವಾಚನಕ್ಕೆ ಹೇಗೆ ಸಂಬಂಧಿಸುತ್ತದೆ ಎಂದು ತಿಳಿಯುವುದಕ್ಕೆ ಮೊದಲು ಈ ವಾಕ್ಯಗಳ ಹಿಂದಿರುವ ಸಂದರ್ಭ ಅಥವಾ ಕಾಂಟೆಕ್ಸ್ಟ್ ಬಗ್ಗೆ ತಿಳಿದುಕೊಳ್ಳೋಣ. ಈ ವಾಕ್ಯಗಳಲ್ಲಿ ಯೆರೆಮೀಯನು ಜೀವಜಲದ ಬುಗ್ಗೆಯಾಗಿರುವ ದೇವರನ್ನು ನಿರಾಕರಿಸಿದವರ ಹೆಸರನ್ನು ನೆಲದ ಧೂಳಿನ ಮೇಲೆ ಬರೆಯಲ್ಪಡುತ್ತದೆ ಎಂದು ಪ್ರವಾದಿಸಿದ್ದಾನೆ. ಅಂದರೆ ಜೀವಜಲದ ಬುಗ್ಗೆಯಾಗಿರುವ ದೇವರನ್ನು ವಿಶ್ವಾಸಿಸದ ಮತ್ತು ಅಂಗೀಕರಿಸಿದವರಿಗೆ ನ್ಯಾಯ ತೀರ್ಪಾಗುತ್ತದೆ. ಅವರ ಹೆಸರನ್ನು ನೆಲದ ಧೂಳಿನಲ್ಲಿ ಬರೆಯಲಾಗುತ್ತದೆ. ಅವರು ಧೂಳಿನಂತೆ ನಾಶವಾಗುತ್ತಾರೆ ಎಂದು ಅರ್ಥ. ಈ ಪ್ರವಾದನೆ ಇಂದಿನ ವಾಚನಕ್ಕೆ ಹೇಗೆ ಸಂಬಂಧಪಡುತ್ತದೆ ಎಂದು ನೋಡುವುದಾದರೆ, ಇಲ್ಲಿ ಜೀವಜಲದ ಬುಗ್ಗೆಯಾದ ದೇವರನ್ನು ನಿರಾಕರಿಸುವವರು ಎಂದು ಯೆರೆಮೀಯನು ಪ್ರವಾದಿಸಿದ್ದಾನೆ. ಇಂದಿನ ವಾಚನವಿರುವ ಯೋಹಾನರ 8ನೇ ಅಧ್ಯಾಯದ ಮೊದಲು ಅಂದರೆ 7ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ, ಬಾಯಾರಿದವನು ನನ್ನ ಬಳಿಗೆ ಬಂದು ಕುಡಿಯಲಿ, ಪವಿತ್ರ ಗ್ರಂಥದಲ್ಲಿ ಹೇಳಿರುವಂತೆ ನನ್ನಲ್ಲಿ ವಿಶ್ವಾಸವಿಡುವವನ ಹೃದಯದಿಂದ ಜೀವಜಲ ಹೊನಲು ಹೊನಲಾಗಿ ಹರಿಯುವುದು ಎಂದು ಕೂಗಿ ಹೇಳಿದರು ಎಂದು ಯೋಹಾನನು ಬರೆದಿದ್ದಾರೆ. ಇದಾದ ನಂತರ ಅಲ್ಲಿ ಯಹೂದ್ಯ ನಾಯಕರು, ಮುಖ್ಯ ಯಾಜಕರು ಅಂದರೆ ಹಿರಿಯರು, ಫರಿಸಾಯರು, ಧರ್ಮಶಾಸ್ತ್ರಿಗಳು ಯೇಸು ಸ್ವಾಮಿಯನ್ನು ಅಂಗೀಕರಿಸದೆ ಅವರನ್ನು ಹಿಡಿದು ಬಂಧಿಸಬೇಕೆಂಬ ಸಂಚು ಹಾಕುತ್ತಿದ್ದರು ಎಂದು ಯೋಹಾನರು ಬರೆದಿದ್ದಾರೆ. ಅಂದರೆ ಈ ಯಹೂದ್ಯರ ಹಿರಿಯರು, ಫರಿಸಾಯರು ಮತ್ತು ಧರ್ಮಶಾಸ್ತ್ರಿಗಳು ಜೀವಜಲದ ಬುಗ್ಗೆಯಾದ ಯೇಸು ಸ್ವಾಮಿಯನ್ನು ನಿರಾಕರಿಸಿ ಅವರನ್ನು ಕೊಲ್ಲಬೇಕೆಂದು ಅವಣಿಸುತ್ತಿದ್ದರು. ಇದರಿಂದ ದೇವರ ನ್ಯಾಯ ತೀರ್ಪಿಗೆ ಮತ್ತು ಶಾಪಕ್ಕೆ ತಮ್ಮನ್ನೇ ಗುರಿ ಮಾಡಿಕೊಂಡಿದ್ದರು. ಇಷ್ಟು ಪಾಪಿಗಳಾದ ಇವರೇ ಯೇಸು ಸ್ವಾಮಿಯ ಬಳಿ ವ್ಯಭಿಚಾರದ ಹೆಂಗಸನ್ನು ಕರೆದುಕೊಂಡು ಬಂದು ಅವರ ಮಾತಿನಿಂದಲೇ ಅವರನ್ನು ಸಿಕ್ಕಿಸಬೇಕೆಂದು ಉಪಾಯ ಮಾಡಿದ್ದರು. ಆದರೆ ಯೇಸು ಸ್ವಾಮಿಯಾದರೂ ಇದನ್ನು ಲಕ್ಷಿಸದೆ ಅವರ ನ್ಯಾಯ ತೀರ್ಪನ್ನು ನೆಲದ ಮೇಲೆ ಬರೆಯುತ್ತಿದ್ದರು. ದೇವರನ್ನು ಬಿಟ್ಟು ಹೋಗುವವರು ಆಶಾಭಂಗ ಪಡುವರು, ಅವರು ಜೀವಜಲದ ಬುಗ್ಗೆಯನ್ನೇ ತೊರೆದವರು, ತಮ್ಮ ಹೆಸರನ್ನು ಧೂಳಿನಲ್ಲಿ ಬರೆಸಿಕೊಂಡವರು ಎಂಬ ಯೆರೆಮೀಯ ಪ್ರವಾದನೆಯನ್ನು ಅರಿತಿದ್ದ ಆ ಯಹೂದ್ಯ ನಾಯಕರು ಯೇಸು ಸ್ವಾಮಿ ಈ ರೀತಿ ಅವರ ಹೆಸರುಗಳನ್ನು ನೆಲದ ಧೂಳಿನಲ್ಲಿ ಬರೆಯುತ್ತಿರುವುದನ್ನು ನೋಡಿ ನಾಚಿಕೆಯಾಗಿ ಆಶಾಭಂಗ ಪಟ್ಟು ಅಲ್ಲಿಂದ ಹೋಗಿಬಿಡುತ್ತಾರೆ. ಹೀಗೆ ಯೇಸು ಸ್ವಾಮಿ ತಮ್ಮನ್ನು ನಿರಾಕರಿಸಿದವರ ಹೆಸರುಗಳನ್ನು ನೆಲದ ಮೇಲೆ ಬರೆದು ಯೆರೆಮೀಯನ ಪ್ರವಾದನೆಯನ್ನು ನೆರವೇರಿಸಿದರು.
ಅದಕ್ಕಾಗಿಯೇ ಯೇಸುಸ್ವಾಮಿ ಈ ರೀತಿ ನೆಲದ ಮೇಲೆ ಬರೆದರೆಂದು ಯೋವಾನರು 2 ಬಾರಿ ಉಲ್ಲೇಖ ಮಾಡಿದ್ದಾರೆ. ಮತ್ತು ನಿಮ್ಮಲ್ಲಿ ಪಾಪ ಮಾಡದವನು ಯಾವನೋ ಅಂತವನು ಇವಳ ಮೇಲೆ ಮೊದಲನೆಯ ಕಲ್ಲು ಬೀರಲಿ ಎಂದು ಹೇಳುತ್ತಾರೆ. ಇದನ್ನು ನೋಡಿ ಅಲ್ಲಿದ್ದ ಹಿರಿಯರಿಂದ ಹಿಡಿದು ಅವರೆಲ್ಲರೂ ಒಬ್ಬೊಬ್ಬರಾಗಿ ಅಲ್ಲಿಂದ ಹೊರಟು ಬಿಡುತ್ತಾರೆ. ಸೊ ಅನೇಕ ಪ್ರಸಿದ್ಧ ವಿದ್ವಾಂಸಕರ ಪ್ರಕಾರ ಇದೇ ಈ ನಿದರ್ಶನಕ್ಕೆ ಸರಿಯಾದ ವಿವರಣೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸಂತ ಅಗಸ್ಟಿನ್ ರವರು ಇದನ್ನೇ ಬೋಧಿಸಿದ್ದಾರೆ. ಹಾಗಾಗಿ ಯೇಸುಸ್ವಾಮಿ ಇಲ್ಲಿ ಯೆರೆಮೀಯನ ಪ್ರವಾದನೆಯನ್ನು ನೆರವೇರಿಸುವುದಕ್ಕಾಗಿಯೇ ಆ ದುಷ್ಟ ಯಹೂದ್ಯ ನಾಯಕರ ಹೆಸರುಗಳನ್ನು ನೆಲದ ಧೂಳಿನ ಮೇಲೆ ಬರೆದರು ಎಂದು ನಾವು ತಿಳಿದುಕೊಳ್ಳಬಹುದು. ಈಗ ನಮಗೆ ಇಲ್ಲಿ ಬರುವ ಪ್ರಶ್ನೆ ಏನೆಂದರೆ, ಯಹೂದ್ಯ ನಾಯಕರು ಯೇಸುಸ್ವಾಮಿಯನ್ನು ಸಿಕ್ಕಿಸಬೇಕೆಂದು ಮಾಡಿದ ಉಪಾಯ ತಿರುಗಿ ಅವರಿಗೆ ಬಂದು ಮುಖಭಂಗವಾಗಿ ಅವರೆಲ್ಲರೂ ಅಲ್ಲಿಂದ ಹೊರಟು ಹೋದರು. ಅದು ಓಕೆ. ಆದರೆ ಈ ಸ್ತ್ರೀಯ ಕಥೆ ಏನು? ಮೋಶೆಯ ನ್ಯಾಯ ಪ್ರಮಾಣದಲ್ಲಿ ದೇವರ ಆಜ್ಞೆಯ ಪ್ರಕಾರ ಆ ಹೆಂಗಸಿಗೆ ಮರಣದಂಡನೆ ಆಗಬೇಕಲ್ವಾ? ಯೇಸುಸ್ವಾಮಿ ಪಾಪ ಮಾಡಿಲ್ಲ. ಅವರು ಅವಳ ಮೇಲೆ ಕಲ್ಲೆಸೆಯಬಹುದಿತ್ತು, ಅವಳನ್ನು ಮರಣದಂಡನೆಗೆ ಗುರಿ ಮಾಡಬಹುದಿತ್ತು ಅಲ್ವಾ? ಆದರೆ ಯೇಸುಸ್ವಾಮಿ ಏಕೆ ಅವಳನ್ನು ದಂಡಿಸಲಿಲ್ಲ? ಇದರಿಂದ ಯೇಸುಸ್ವಾಮಿಯೂ ದೇವರ ಆಜ್ಞೆಯನ್ನು ಮೀರಿದ ಹಾಗೆ ಆಯ್ತು ಅಲ್ವಾ ಎಂದು ನಿಮಗೆ ಪ್ರಶ್ನೆ ಬರಬಹುದು. ಹೌದು, ಧರ್ಮೋಪದೇಶ ಕಾಂಡ 22ನೇ ಅಧ್ಯಾಯದಲ್ಲಿ ದೇವರ ಆಜ್ಞೆಯ ಪ್ರಕಾರ ಅಂತಹ ಮಹಿಳೆಯನ್ನು ಕಲ್ಲೆಸೆದು ಕೊಲ್ಲಬೇಕು ಎಂದು ಬರೆದಿದೆ. ಆದರೆ 17ನೇ ಅಧ್ಯಾಯದ ವಾಕ್ಯ 6ರಲ್ಲಿ ಒಬ್ಬನೇ ಒಬ್ಬ ಸಾಕ್ಷಿಯ ಮಾತಿನ ಮೇಲೆ ಯಾರಿಗೂ ಮರಣ ಶಿಕ್ಷೆಯಾಗಬಾರದು, ಮರಣ ಶಿಕ್ಷೆಯನ್ನು ವಿಧಿಸುವುದಕ್ಕೆ 2 ಇಲ್ಲವೇ 3 ಸಾಕ್ಷಿಗಳು ಬೇಕು, ಅಪರಾಧಿಯನ್ನು ಕೊಲ್ಲುವುದಕ್ಕೆ ಸಾಕ್ಷಿಗಳೇ ಮೊದಲು ಕಲ್ಲನ್ನು ಎಸೆಯಬೇಕು, ತರುವಾಯ ಇತರರು ಹಾಕಲಿ ಎಂದು ಬರೆದಿದೆ. ಹಾಗಾಗಿ ಅಲ್ಲಿ ಸಾಕ್ಷಿಗಳು ಹಾಗೂ ಇತರರೆಲ್ಲರೂ ಹೊರಟು ಹೋದ ಮೇಲೆ ಅವಳ ವಿರುದ್ಧವಾಗಿ ಸಾಕ್ಷಿ ಹೇಳಿದವರು ಯಾರೂ ಇರಲಿಲ್ಲ. ಅದಕ್ಕಾಗಿ ಯೋವಾನರು ಅಲ್ಲಿ ಹಿರಿಯರಿಂದ ಹಿಡಿದು ಅವರೆಲ್ಲರೂ ಒಬ್ಬೊಬ್ಬರಾಗಿ ಅಲ್ಲಿಂದ ಕಾಲು ಕಿತ್ತರು. ಕೊನೆಗೆ ಅಲ್ಲಿ ಉಳಿದವರೆಂದರೆ ಯೇಸು ಮತ್ತು ನಿಂತುಕೊಂಡಿದ್ದ ಆ ಹೆಂಗಸು ಮಾತ್ರ ಎಂದು ಬರೆದಿದ್ದಾರೆ. ಅಂದರೆ ಅಲ್ಲಿ 2 ಅಥವಾ 3 ಸಾಕ್ಷಿ ಇಲ್ಲ. ಹಾಗಾಗಿ ಅವಳನ್ನು ಕೊಲ್ಲುವ ಹಾಗಿಲ್ಲ. ಇದೇ ಯೇಸುಸ್ವಾಮಿಗೆ ಬೇಕಾಗಿತ್ತು. ಅವಳನ್ನು ಕೊಲ್ಲಿಸದೆ ಅವಳು ತನ್ನನ್ನು ಬದಲಾಯಿಸಿಕೊಂಡು ಒಳ್ಳೆಯ ದಾರಿಯಲ್ಲಿ ನಡೆಯಲು ಒಂದು ಅವಕಾಶ ಕೊಡಬೇಕಾಗಿತ್ತು. ಆದರೆ ಅದೇ ಸಮಯದಲ್ಲಿ ಆ ಯಹೂದ್ಯ ನಾಯಕರ ಕುತಂತ್ರದ ಬಲೆಗೆ ಸಿಕ್ಕಲೂ ಬಾರದಿತ್ತು. ಹಾಗಾಗಿ ಯೇಸುಸ್ವಾಮಿ ಯೆರೆಮೀಯನ ಪ್ರವಾದನೆಯ ಪ್ರಕಾರ ಆ ಜುದೇಯದ ದುಷ್ಟ ನಾಯಕರ ಹೆಸರನ್ನು ನೆಲದ ಧೂಳಿನ ಮೇಲೆ ಬರೆಯುವ ಮುಖಾಂತರ ಅವರಿಗೆ ಆಶಾಭಂಗವಾಗಿ ಅಲ್ಲಿಂದ ಹೊರಟು ಹೋಗುವಂತೆ ಮಾಡಿ ಅವಳ ವಿರುದ್ಧ ಒಂದು ಪ್ರತ್ಯಕ್ಷ ಸಾಕ್ಷಿಯೂ ಇಲ್ಲದಂತೆ ಮಾಡಿದರು. ಹಾಗಾಗಿ ಅವಳನ್ನು ಯಾರೂ ದಂಡಿಸಲಿಲ್ಲ. ಆದ್ದರಿಂದ ಯೇಸುಸ್ವಾಮಿಯು ಅವಳಿಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳಿರುತ್ತಾರೆ. ಇದರಿಂದ ಅವಳ ಮನ ಪರಿವರ್ತನೆಗೆ, ಪಶ್ಚಾತ್ತಾಪಕ್ಕೆ, ಅವಳ ಜೀವನವನ್ನು ಬದಲಾಯಿಸಿಕೊಳ್ಳುವುದಕ್ಕೆ, ಪಾಪಮಯ ಜೀವನಕ್ಕೆ ವಿಮುಖಳಾಗಿ ದೇವರಿಗೆ ಅಭಿಮುಖಳಾಗುವುದಕ್ಕೆ ಕರೆ ಕೊಡುತ್ತಾರೆ. ಇದು ಯೇಸುಸ್ವಾಮಿ ಅವಳ ಮೇಲೆ ತೋರಿಸಿದ ದೈವಿಕ ಕರುಣೆಯಾಗಿತ್ತು. ಸರಿ, ಈಗ ಮೊದಲನೆಯ ವಾಚನವನ್ನು ನೋಡೋಣ. ಧರ್ಮಸಭೆ ಈ ಭಾನುವಾರದ ಮೊದಲನೆಯ ವಾಚನಕ್ಕೆ ಪ್ರವಾದಿ ಯೆಶಾಯರ ಗ್ರಂಥದಿಂದ ಕೆಲವು ವಾಕ್ಯಗಳನ್ನು ಕೊಟ್ಟಿದೆ. ಈ ಹಿಂದಿನ ತಪಸ್ಸು ಕಾಲದ ಭಾನುವಾರಗಳಲ್ಲಿ ನಾವು ದೇವರ ರಕ್ಷಣಾ ಚರಿತ್ರೆಯ ಪ್ರಮುಖ ಘಟನೆಗಳನ್ನು ನೋಡಿದೆವು. ಅದರಲ್ಲೂ ಮೋಶೆಯ ಕಾಲದಲ್ಲಿ ಪಾಸ್ಕ ಹಬ್ಬದ ಮುಖಾಂತರ ಈಜಿಪ್ಟಿನಿಂದ ಇಸ್ರಾಯೇಲರನ್ನು ವಿಮೋಚಿಸಿ ಕರೆದುಕೊಂಡ ಬಂದ ನಿದರ್ಶನ ವಾಚನವನ್ನು, ನಂತರ ಯೆಹೋಶುವನ ಕಾಲದಲ್ಲಿ ಅವರು ವಾಗ್ದಾತ ನಾಡಿಗೆ ಒಂದು ತಲುಪುವುದನ್ನು ಕೇಳಿದೆವು. ಅದೇ ರೀತಿ ಈ ಭಾನುವಾರಕ್ಕೆ ದೇವರು ಹೊಸ ಪಾಸ್ಕದ ಮುಖಾಂತರ ಹೊಸ ವಿಮೋಚನೆ ಮಾಡುವ ಬಗ್ಗೆ ಹೇಳಿರುವ ವಾಚನವನ್ನು ಕೇಳಲಿದ್ದೇವೆ. ಸಮುದ್ರದ ಮಧ್ಯೆ ದಾರಿ ಮಾಡಿದವನಾರೋ, ಬೋರ್ಗರೆವ ಜಲರಾಶಿಗಳಲ್ಲಿ ಮಾರ್ಗ ಬೇರ್ಪಡಿಸಿದವನಾರೋ, ಅಶ್ವರಥ ಭಟ್ಟ ಸೈನ್ಯಗಳನ್ನು ಹೊರಡಿಸಿದವನಾರೋ, ಅವು ಬಿದ್ದು ಏಳಲಾಗದೆ ಬತ್ತಿ ಕರಗಿ ಹೋಗುವಂತೆ ಮಾಡಿದವನಾರೋ, ಆ ಸ್ವಾಮಿ ಸರ್ವೇಶ್ವರ ನುಡಿದ ಮಾತಿದು. ಗತಿಸಿ ಹೋದ ಘಟನೆಗಳನ್ನು ನೆನೆಯಬೇಕಾಗಿಲ್ಲ, ಪುರಾತನ ಕಾರ್ಯಗಳ ನೆನಪಿಸಿಕೊಳ್ಳಬೇಕಾಗಿಲ್ಲ. ಹೀಗೋ ನೂತನ ಕಾರ್ಯವನ್ನು ನಾನೆಸಗುವೆ, ಈಗಲೇ ಅದು ತಲೆದೋರುತ್ತಲಿದೆ. ನಿಮಗೆ ಕಾಣುವುದಿಲ್ಲವೇ? ಮಾರ್ಗವನ್ನು ಏರ್ಪಡಿಸುವೆ ಮರುಭೂಮಿಯಲ್ಲಿ, ಹರಿಸುವೆ ತೊರೆಗಳನ್ನು ಅರಣ್ಯದಲ್ಲಿ. ಕಾಡು ಮೃಗಗಳು, ನರಿ, ಉಷ್ಟ ಪಕ್ಷಿಗಳು ಕೂಗಿ ಕೊಂಡಾಡುವವು ನನ್ನನ್ನು. ಏಕೆನೆ ಕೊಡುವೆನು ನೀರನ್ನು ಮರುಭೂಮಿಯಲ್ಲಿ, ಹರಿಸುವೆನು ತೊರೆ ನದಿಗಳನ್ನು ಅರಣ್ಯದಲ್ಲಿ. ನಾ ಸೃಷ್ಟಿಸಿದ ಆಪ್ತ ಜನಕ್ಕೆ ನೀಡುವೆನು ಜಲಪಾನವನ್ನು ಎಂದೇ ಸ್ತುತಿಸಿ ಕೊಂಡಾಡುವರು ನನ್ನನ್ನು. ಇಲ್ಲಿ ದೇವರು ಹೊಸ ಕಾರ್ಯವನ್ನು ಮಾಡುವುದರ ಬಗ್ಗೆ ಹೇಳುತ್ತಿದ್ದಾರೆ. ಅಂದರೆ ಪಾಪದ ದಾಸತ್ವದಲ್ಲಿರುವ ನಮಗೆ ಹೊಸ ಪಾಸ್ಕದ ಮೂಲಕ ಹೊಸ ವಿಮೋಚನೆಯನ್ನು ಯೋಚಿಸುತ್ತಿದ್ದಾರೆ. ಮರಳುಗಾಡಿನಲ್ಲಿ ಮಾರ್ಗವನ್ನು ಸಿದ್ಧ ಮಾಡಿ ನೀರಿನ ತೊರೆಗಳು ಹರಿಯುವಂತೆ ಮಾಡುವುದಾಗಿ ಪ್ರವಾದಿಸುತ್ತಿದ್ದಾರೆ. ಆದರೆ ಈ ವಿಮೋಚನೆ ಇಹಲೋಕದಲ್ಲಿ ಅಲ್ಲ, ಸ್ವರ್ಗದಲ್ಲಿ ನೆರವೇರುತ್ತದೆ. ಸ್ನಾನ ದೀಕ್ಷೆಯಿಂದ ನೀರಿನಿಂದ ದಾಟಿಸಿ ಪರಮಪ್ರಸಾದವೆಂಬ ಹೊಸ ಮನ್ನವನ್ನು ಕೊಟ್ಟು ಇಹಲೋಕವೆಂಬ ಮರಳುಗಾಡಿನಲ್ಲಿ ನಮ್ಮನ್ನು ಪರೀಕ್ಷಿಸಿ ಸ್ವರ್ಗವೆಂಬ ಹೊಸ ವಾಗ್ದಾತ್ತ ನಾಡಿಗೆ, ಹೊಸ ಜೆರುಸಲೇಮಿಗೆ ನಮ್ಮನ್ನು ಕರೆದುಕೊಂಡು ಹೋಗುವುದರ ಬಗ್ಗೆ ಪ್ರವಾದಿಸಿದ್ದಾರೆ. ಇದನ್ನು ಯೇಸುಸ್ವಾಮಿಯ ಯಾತನೆ, ಮರಣ ಮತ್ತು ಪುನರುತ್ಥಾನವೆಂಬ ಹೊಸ ಪಾಸ್ಕದ ಬಲಿಯ ಮುಖಾಂತರ ಪ್ರಾರಂಭಿಸುತ್ತಾರೆ.
ಕೊನೆಯದಾಗಿ ಸಂತ ಅಗಸ್ಟಿನ್ ರವರು ಇಂದಿನ ಶುಭ ಸಂದೇಶದ ವಾಚನದ ನಿದರ್ಶನಕ್ಕೆ ಯಾವ ರೀತಿ ವಿವರಣೆಯನ್ನು ಕೊಟ್ಟಿದ್ದಾರೆ ನೋಡೋಣ. ಅವರಿಗೆ ಈ ನಿದರ್ಶನದಲ್ಲಿ ಕಾಡಿದ ಪ್ರಶ್ನೆ, ದೇವರು ಏಕೆ ಆ ವ್ಯಭಿಚಾರಿ ಮಹಿಳೆಯನ್ನು ನ್ಯಾಯ ತೀರ್ಪಿಗೆ ಗುರಿ ಮಾಡದೆ ಮರಣದಂಡನೆಯಿಂದ ಕಾಪಾಡಿದರು? ವ್ಯಭಿಚಾರವೆಂಬುದು ಮಹಾಪಾಪಗಳಲ್ಲಿ ಒಂದು. ಆದರೂ ದೇವರು ಏಕೆ ಅವಳಿಗೆ ಕರುಣೆ ತೋರಿದರು? ಏಕೆಂದರೆ ವ್ಯಭಿಚಾರವೆಂಬುದು ಕೇವಲ 10 ಆಜ್ಞೆಗಳನ್ನು ಮೀರುವುದು ಮಾತ್ರವಲ್ಲ, ಅದು ಮದುವೆಯ ಒಡಂಬಡಿಕೆಯನ್ನು ಮುರಿಯುತ್ತದೆ, ಕುಟುಂಬಗಳನ್ನು ಮುರಿಯುತ್ತದೆ. ಇದರಿಂದ ಆ ಕುಟುಂಬದವರಿಗೆ ಮತ್ತು ಮಕ್ಕಳಿಗೆ ಅಳಿಸಲಾಗದ ಕಹಿ ಅನುಭವಗಳನ್ನು, ಮನದಾಳದಲ್ಲಿ ಕಹಿ ನೆನಪನ್ನು ಕೊಡುತ್ತದೆ. ಆಗಿದ್ದು ಆ ಮಹಿಳೆಯನ್ನು ದಂಡಿಸದೆ ಯೇಸುಸ್ವಾಮಿ ಏಕೆ ಹೋಗಲು ಬಿಟ್ಟರು? ಈ ಪ್ರಶ್ನೆಗಳಿಗೆ ಅವರು ಹೇಗೆ ಉತ್ತರವನ್ನು ಕಂಡುಕೊಂಡರು ಎಂಬುದನ್ನು ಅವರ ಮಾತಿನಿಂದಲೇ ಕೇಳಿ ತಿಳಿಯೋಣ. ನಮ್ಮ ಕರ್ತನ ಉತ್ತರವು ನ್ಯಾಯವನ್ನು ಕಾಪಾಡಿದರೂ ಸಹ ಕರುಣೆಯನ್ನು ತ್ಯಜಿಸಲಿಲ್ಲ. ಶತ್ರುಗಳು ಹಾಕಿದ ಬಲೆಗೆ ಯೇಸು ಸಿಕ್ಕಿಲ್ಲ, ಆದರೆ ಅವರು ತಾವೇ ಅದರಲ್ಲಿ ಸಿಕ್ಕರು. ಅವರು ಹೇಳಲಿಲ್ಲ, ಅವಳನ್ನು ಕಲ್ಲಿನಿಂದ ಹೊಡೆಯಬೇಡಿ ಎಂದು, ಏಕೆಂದರೆ ಅವರು ಧರ್ಮಶಾಸ್ತ್ರಕ್ಕೆ ವಿರುದ್ಧರಾಗುತ್ತಿದ್ದಂತಾಗುತ್ತಿತ್ತು. ಆದರೆ ಅವರು ಹೇಳಲಿಲ್ಲ, ಅವಳನ್ನು ಒಡೆಯಿರಿ ಎಂದು, ಏಕೆಂದರೆ ಅವರು ನಾಶ ಮಾಡಲು ಬಂದವರಲ್ಲ, ಕಳೆದು ಹೋದವರನ್ನು ಹುಡುಕಲು ಬಂದವರು. ಅವರ ಉತ್ತರವನ್ನು ಗಮನಿಸಿ, ಅದು ಸಂಪೂರ್ಣವಾಗಿ ನ್ಯಾಯ, ಕರುಣೆ ಮತ್ತು ಸತ್ಯವನ್ನು ಒಳಗೊಂಡಿದೆ. ಓ ಕರ್ತನೆ, ನೀವು ಅನೈತಿಕತೆಯನ್ನೇ ಮನ್ನಿಸುತ್ತೀರಾ? ಇಲ್ಲವಲ್ಲ. ಮುಂದೆ ಬರುವುದನ್ನು ಗಮನಿಸಿ, ಹೋಗು, ಇನ್ನು ಮುಂದೆ ಪಾಪ ಮಾಡಬೇಡ. ಈ ಉತ್ತರದಿಂದ ನಮಗೆ ಸ್ಪಷ್ಟವಾಗುತ್ತದೆ, ಕರ್ತನು ಪಾಪವನ್ನು ಮಾತ್ರ ತೀರ್ಪು ಮಾಡುತ್ತಾರೆ, ವ್ಯಕ್ತಿಯನ್ನಲ್ಲ. ಅನೈತಿಕತೆಯನ್ನು ಮನ್ನಿಸುತ್ತಿದ್ದರೆ ಅವರು ಹೇಳಬೇಕಾಗುತ್ತಿತ್ತು, ನಾನು ನಿನ್ನನ್ನು ತಪ್ಪಿತಸ್ಥಳನ್ನಾಗಿ ಮಾಡುವುದಿಲ್ಲ, ನೀನು ಹೇಗೆ ಇಚ್ಛಿಸುತ್ತೆಯೋ ಹಾಗೇ ಜೀವಿಸು, ನಾನು ನಿನ್ನನ್ನು ಬಿಡುತ್ತೇನೆ, ಎಷ್ಟೇ ಪಾಪ ಮಾಡಿದರೂ ನಿನಗೆ ದಂಡನೆ ಇಲ್ಲ, ನರಕವಿಲ್ಲ. ಆದರೆ ಅವರು ಹಾಗೆ ಹೇಳಲಿಲ್ಲ. ಅವರು ಹೇಳಿದ್ದು, ನಾನು ನಿನ್ನನ್ನು ತಪ್ಪಿತಸ್ಥನನ್ನಾಗಿ ಮಾಡುವುದಿಲ್ಲ, ನೀನು ಹಿಂದೆ ಏನು ಮಾಡಿದೆಯೋ ಅದರಿಂದ ಭಯಪಡಬೇಡ, ಆದರೆ ಮುಂದೆ ನೀನು ಏನು ಮಾಡುತ್ತೀಯೋ ಅದನ್ನು ಎಚ್ಚರಿಕೆಯಿಂದ ನೋಡು. ನಾನು ನಿನ್ನನ್ನು ತಪ್ಪಿತಸ್ಥನನ್ನಾಗಿ ಮಾಡುವುದಿಲ್ಲ, ನಾನು ನಿನ್ನ ಹಿಂದಿನ ಪಾಪಗಳನ್ನು ಅಳಿಸಿಬಿಟ್ಟಿದ್ದೇನೆ. ಈಗ ನಾನು ನಿನಗೆ ಹೇಳಿದ ಆದೇಶವನ್ನು ಪಾಲಿಸು, ಇನ್ನು ಮೇಲೆ ಪಾಪ ಮಾಡಬೇಡ. ಈ ಪಾಸ್ಕ ಹಬ್ಬದ ಸಮಯದಲ್ಲಿ ಹೊಸದಾಗಿ ಸ್ನಾನ ದೀಕ್ಷೆ ಪಡೆದುಕೊಳ್ಳುವವರಿಗೂ ಪಶ್ಚಾತ್ತಾಪ ಪಟ್ಟು ಪಾಪ ನಿವೇದನೆ ಮಾಡಲು ಮುಂದೆ ಬರುವವರಿಗೂ ಒಂದು ಮಾತನ್ನು ಹೇಳಿ ಮುಗಿಸುತ್ತೇನೆ. ಅದೇನೆಂದರೆ, ನಡೆದದ್ದು ನಡೆದಾಯಿತು. ಹಳೆಯ ಪಾಪಗಳನ್ನು ಯೋಚಿಸಿ ಪ್ರಯೋಜನವಿಲ್ಲ. ಅದರ ಬದಲು ಪಶ್ಚಾತ್ತಾಪ ಪಟ್ಟು ಪಾಪ ನಿವೇದನೆ ಮಾಡಿಕೊಳ್ಳಬೇಕು. ಇನ್ನು ಮೇಲೆ ಪಾಪ ಮಾಡಬಾರದು. ದೇವರು ನಮ್ಮನ್ನು ತ್ಯಜಿಸಿ ಬಿಡುವುದಿಲ್ಲ, ಆದರೆ ನಾವು ಇನ್ನು ಮೇಲೆ ಪಾಪ ಮಾಡಬಾರದು ಅಷ್ಟೇ. ಸೊ ಈ ವಿಷಯಗಳನ್ನು ಮನದಲ್ಲಿಟ್ಟುಕೊಂಡು ಈಸ್ಟರ್ ಹಬ್ಬವನ್ನು ಅರ್ಥಭರಿತವಾಗಿ ಆಚರಿಸೋಣ. ಧನ್ಯವಾದಗಳು. ಇಂತಹ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳಲು ಮತ್ತು ಪ್ರತಿ ಭಾನುವಾರದ ವಾಚನಗಳ ಬೈಬಲ್ ಆಧಾರ ಮತ್ತು ಸಂಬಂಧಗಳನ್ನು ಕಥೋಲಿಕ ಸಭೆ ಎಷ್ಟು ಸುಂದರವಾಗಿ ರಚಿಸಿದೆ ಎಂಬುದನ್ನು ತಿಳಿದುಕೊಂಡು ಬಲಿಪೂಜೆಯನ್ನು ಅರ್ಥಗರ್ಭಿತವಾಗಿ ಆಚರಿಸಲು ಈ ವಿಡಿಯೋ ನೋಡಿ ಮತ್ತು ಲೋಗೋಸ್ ರಿವೀಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ.